ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರೆಲ್ಲೋ ಅಲ್ಲಿ ರಾಯರ ಭಕ್ತ ಅನ್ನುತ್ತಾ ಈ ಒಂದು ರಾಯರ ಭಕ್ತ ಚಾನಲ್ನ ಮುಖ್ಯ ಉದ್ದೇಶವಾದಂತಹ ಶ್ರೀ ರಾಘವೇಂದ್ರ ಮಠ ದರ್ಶನವನ್ನು ಸಂಕಲ್ಪವನ್ನು ನಡೆಸುತ್ತಾ ಅದರ ಜೊತೆಗೆ ಚಿಂತನಾ ಮಂಥನ ನಡೆಸಿ ರಾಯರ ಬಗೆಗಿನ ಒಂದು ಮಾಹಿತಿಯನ್ನು ನೀಡುತ್ತಾ ಅದರಲ್ಲೂ ಕೂಡ ರಾಯರ ಭಕ್ತರು ತಮ್ಮಲಾದಂತಹ ರಾಯರ ಬಗೆಗಿನ ಒಂದು ಅನುಭವವನ್ನು ಪವಾಡವನ್ನು ಹಂಚಿಕೊಳ್ಳಿಕ್ಕೆ ಯಾವಾಗಲೂ ಕೂಡ ಮುಂದಾಗಿರ್ತಾರೆ ಈ ಒಂದು ರಾಯರ ಭಕ್ತ ಚಾನಲ್ಲಿ. ಅಂತೆಯೇ ಆಶಾಲತಾ ಕೂಡ ಅವರು ಕೂಡ ನಮ್ಮೊಂದಿಗೆ ಹಂಚ್ಕೊತಾರೆ. ಅದಕ್ಕೂ ಮುಂದೆ ರಾಯರ ಬಗ್ಗೆ ಹೇಳೋದಾದರೆ, ರಾಯರು ಅಪಾರ ಮಹಿಮೆ ಉಳ್ಳವರು, ದಯಾಳುಗಳು, ಯತಿಶ್ರೇಷ್ಠರು ಆಗಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯದಲ್ಲಿ ನೆಲೆಸಿದ್ದಾರೆ. ಭಕ್ತರ ಆರಾಧ್ಯ ದೈವ ಎಂದೇ ಗುರುಗಳನ್ನು ನಾವು ಪ್ರಸಿದ್ಧಿಯಾಗಿ ಕರೆತೇವೆ. ನಿತ್ಯವೂ ಒಂದು ಸಾವಿರಾರು ಭಕ್ತರು, ಈಗೇನು ಲಕ್ಷಗಟ್ಟಲೆ ಕೂಡ ಬರುವಂತಹ ಒಂದು ಸನ್ನಿವೇಶ ಕೂಡ ಆಗ್ತಾಯಿದೆ. ಇಲ್ಲಿ ಭಕ್ತರನ್ನು ನೆನೆದರೆ ಆ ಭಕ್ತರು ಗುರುಗಳನ್ನು ನೆನೆದರೆ ಒಂದು ಕ್ಷಣ ಮಾತ್ರದಲ್ಲಿ ಅವರನ್ನು ಏನಾದರೂ ಒಂದು ಕುರುವು ಕೊಟ್ಟು ಒಂದು ಖುಷಿ ಮಾಡಿ ಅವರ ಕಷ್ಟಗಳನ್ನೆಲ್ಲ ಒಂದು ನೀಗಿಸ್ತಾ ಬರ್ತಾರೆ. ಅಂತೆಯೇ ಈ ಆಶಾಲತರು ಕೂಡ ತಮ್ಮ ಪರಿಚಯ ಮಾಡಿಕೊಂಡು ನಮ್ಮೊಂದಿಗೆ ಅವರೆಲ್ಲ ಆದಂತಹ ಒಂದು ಅನುಭವವನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಬನ್ನಿ ಅಮ್ಮ, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರಮ್ಮ? ನಾನು ಆಶಾಲತಾ ಅಂತ ಕಲಬುರಗಿಯಿಂದ ಮಾತಾಡ್ತಿರೋದನ್ನ. ನನ್ನ ಜೀವನದಲ್ಲಿ ರಾಯರ ಪವಾಡ ನಡೆದಿದೆ, ಅದನ್ನ ಹೇಳ್ಕೋಬೇಕಂತ ಬಹಳ ದಿವಸದಿಂದ, ಅಂದ್ರೆ 8 ತಿಂಗಳಿಂದ ನನಗೆ ಮನಸ್ಸಿನಲ್ಲೇ ಅನಿಸ್ತಿತ್ತು ಹೇಳ್ಕೋಬೇಕಂತ. ನನಗೆ ನಿಮ್ ನಂಬರ್ ಗೊತ್ತಿರ್ಲಿಲ್ಲ. ವಾಟ್ಸ್ಆಪ್ ನಲ್ಲಿ ಲಿಂಕ್ ಮಾಡಿ ನಿಮ್ ನಂಬರ್ ಕೇಳಿದೆ, ಇವತ್ತು ಸಿಗ್ತಾನ. ಖಂಡಿತ. ಅದು ರಾಯರು ಅದು ಕೂಡ ಎಲ್ಲದಕ್ಕೂ ಒಂದು ಸಮಯ ಇದ್ದೇ ಇರುತ್ತೆ. ನಾವು ಪವಾಡ ಹೇಳಬೇಕಾದ್ರೆ, ರಾಯರ ನಾಮ ಹೇಳಬೇಕಾದ್ರೆ ಅವ್ರ ಅಪ್ಪಣೆ ಇಲ್ಲದೆ ನಾವು ಯಾವಾಗೂ ಹೇಳೋಕ್ಕಾಗಲ್ಲ. ಅಂಥ ಸಮಯ ನಿಮಗೆ ಒದಗಿ ಬಂದಿದೆ. ಸೊ ಹೇಳಿ ಮಾ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ಈ ಭೂಮಿ ಮೇಲೆ ಸೂರ್ಯ ಚಂದ್ರ ಹೆಂಗಿದಾರಲ್ಲ ಅದೇ ತರ ರಾಯರು ಇದಾರಂತ ನನಗಂತೂ ಜೀವನದಲ್ಲಿ ನಮ್ಲಕ್ಕಾಗಷ್ಟು ನನಗೆ ಅನುಭವ ಆಗಿದೆ. ಯಾಕಂದ್ರೆ ನಾನೊಬ್ಬ ಗೌರ್ಮೆಂಟ್ ಟೀಚರು, ಸರ್ಕಾರಿ ಶಾಲೆ ಶಿಕ್ಷಕಿ. ನನಗೆ ಈಗ ಏನಿಲ್ಲಂದ್ರೆ 42 ವರ್ಷನ. ಅಲ್ಲಿ ಕಣ್ಣಿನ ಸ್ವಲ್ಪ ಕೊರೆ ಪ್ರಾಬ್ಲಮ್ ಬಂದಿತ್ತು. ಅವಾಗ ನಾನೇನ್ ಮಾಡಿದೆ, ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡ್ರೆ ಡಾಕ್ಟರ್ ಅಂದ್ರು ಏನಿಲ್ಲ, ನಿಮ್ ಕಣ್ಣಿನ ಕೊರೆ ಬಾಳ ಬಂದಿದೆ, ಆಪರೇಷನ್ ಮಾಡ್ಕೋಬೇಕು ಅಂತ ಅಂದಿದ್ರಣ್ಣ. ಬೇರೆ ಕಡೆದು ಮಾಡ್ಕೊಂಡ್ಬಿಟ್ಟು 1-2 ತಿಂಗಳ ಚೆಕಪ್ಗೆ ಹೋದೆ. ಡಾಕ್ಟರ್ ಅಂದ್ರು, ಇಲ್ಲಮ್ಮ ನಿಮ್ ಕಣ್ಣಿನ ಕೊರೆ ತೆಗೆದಿದೆ, ಆದ್ರೆ ಆಪರೇಷನ್ ಆಗಿದೆ, ಒತ್ತಡ ಜಾಸ್ತಿ ಆಗಿದೆ ಅಂತಂದ್ರು. ಒತ್ತಡ ಅಂದ್ರೆ ಏನನ್ನೋದು 20 ಇರ್ಬೇಕಂತ 25, 26 ತೋರಿಸ್ತಾ ಇತ್ತು. ನನಗ್ ಭಯ ಆಯ್ತು. ಡಾಕ್ಟರ್ ಅಂದ್ರು, ನಿನ್ ಕೈಲೂ ಏನಿಲ್ಲಮ್ಮ, ನನ್ ಕೈಲೂ ಏನಿಲ್ಲ, ಬರ್ತಾ ಕಣ್ಣಿನ ನರ ಪ್ರಾಬ್ಲಮ್ ಆಗಿ ಮುಂದೆ ಕಣ್ಣು ದೃಷ್ಟಿ ಹಾನಿ ಆಗ್ಬೋದು ಅಂತ ಹೇಳಿದ್ರು. ಅವಾಗ ಒಂದ್ ದಿವ್ಸ ನನಗೆ ಇದೇ ಚಿಂತೆ ಐತನ. ಚಿಂತೆ ಆದ್ಮೇಲೆ ನಿದ್ದೆ ಬರ್ತಾ ಇರ್ಲಿಲ್ಲ, ಏನಿಲ್ಲ, ಊಟ ಸೇರ್ತಿರ್ಲಿಲ್ಲ. ಹಿಂಗೆ ಕುಂತು ಯೋಚನೆ ಮಾಡ್ತಾ ಇದ್ದೆ. ಸ್ಕೂಲಲ್ಲೂ ಮಕ್ಕಳಿಗೆ ಪಾಠ ಮಾಡಕ್ ಆಗ್ತಾ ಇರ್ಲಿಲ್ಲ. ಅವಾಗ ಏನ್ ಮಾಡಿದೆ, ಒಂದಿನ ರಾತ್ರಿ ನೈಟ್ ಎಲ್ಲ ಎಚ್ಚರಿದ್ದು 3 ಗಂಟೆಗೆ ಎದ್ದು ಟಿವಿ ಹಾಕ್ಕೊಂತ ವೆಂಕಟೇಶ್ವರ ಪೂಜೆ ನಡೀತಿತ್ತು ಟಿವಿ ಚಾನಲ್ ನಲ್ಲಿ. ಅವಾಗ ಹಿಂಗೆ ನೋಡಪ್ಪ ತಂದೆ, ನನಗಂತೂ ನೀನು ಕೆಲಸ ಕೊಟ್ಟಿದೆ, ಮಕ್ಕಳಿಗೆ ಪಾಠ ಕಲ್ತೇವ, ಅದು ನನಗೆ ಈ ಕಣ್ಣಿನ ದೃಷ್ಟಿ ದೋಷ ಬಂದಿದೆ, ನಾ ಹೆಂಗ್ ಮಾಡ್ಬೇಕಪ್ಪ, ಹೆಂಗ್ ಮಾಡ್ಬೇಕು ಅಂತ ಆಡ್ತಾ ಕೂತಿದ್ದೆ. ಅಷ್ಟಕ್ಕೂ ನಿದ್ದೆ ಬರ್ಲಿಲ್ಲ. ಹಿಂಗೆ ಮೊಬೈಲ್ ನಲ್ಲಿ ಕೈ ಆಡಿಸ್ತಾ ರಾಘವೇಂದ್ರ ನಿಮ್ಮ ಮಹಿಮೆಗಳು ನೋಡ್ತಾ ಅಲ್ಲಿಂದ ಚಲೋ ಐತ್ ನೋಡ್ರಿ. ರಾಯರು ನನಗ ಕರ್ಸ್ಕೊಂಡ್ರಪ್ಪ ಅಂತ ಅನಿಸ್ತು. ಅಲ್ಲಿಂದ ರಾಯ ಬಗ್ಗೆ ಎಲ್ಲ ನೋಡ್ತಾ ಮಹಿಮೆಗಳು ಪವಾಡಗಳು ನೋಡ್ತಿದ್ದಾನ. ರಾಯರ್ಗಳಿಗೆ ನಮ್ಮ ಇಚ್ಛೆ ಒಂದಷ್ಟು ನೋಡಪ್ಪ, ಡಾಕ್ಟರ್ಸ್ ಕೈ ಇಟ್ಟಿದ್ದಾರೆ, ನೀನೇ ಗತ್ಯಕ್ಕ ತನ್ನ ಕಣ್ಣು ದೃಷ್ಟಿ ನೀನೆ ತರಿಸ್ಬೇಕಪ್ಪ ರಾಯರೇ ಅಂತ ಕಣ್ಣಲ್ಲಿ ನೀರ್ ಹಾಕೊಂಡು ನೋಡ್ತಾ ಇರ್ಬೇಕಾದ್ರೆ ಹಿಂಗೆ ಬೆಂಗಳೂರ್ಲಿಂದ ಮೂರ್ತಿಗೆ ಪ್ರಸಾದ ಸಿಗ್ತದೆ, ತರಿಸ್ಕೋಬೇಕು, ಪಾರ್ಸಲ್ ಅಂತ ತರಿಸ್ಕೋಬೇಕಂತ ಅದನ್ನು ಎಲ್ಲ ಟ್ರೈ ಮಾಡ್ತೀವಿ. ಇವತ್ತು ಹೇಳ್ಬೇಕಂದ್ರೆ ನನಗೆ ಆಗ್ತಾ ಇಲ್ಲ. ನನ್ನ ಕಣ್ಣಲ್ಲಿ ನೀರು ಸುರಿತಾ, ಇವತ್ತು ಕಣ್ಣು ದೃಷ್ಟಿ ಕೊಟ್ಟಿದ್ದು ರಾಯರೇ ಅಂತ ನನಗೆ ಅನಿಸ್ತಿದೆ ಅಣ್ಣ. ಹೌದು, ಖಂಡಿತ. ಅವ್ರಿಂದ ಏನ್ ನಡೆಯಲ್ಲ. ಹೋಗಿರೋ ಕಣ್ಣುಗಳಿಗೆ ದೃಷ್ಟಿ ಕೊಟ್ಟವ್ರೆ ರಾಯರೇ. ನಿಮ್ ಕಣ್ಣು ಬರ್ತಾ ದೃಷ್ಟಿ ಕಳ್ಕೊತೀವಿ ಅಂತ ಡಾಕ್ಟರ್ ಹೇಳಿದಾಗ ನನಗೆ ಜೀವನದಲ್ಲಿ ಉತ್ಸಾಹನೇ ಇರ್ಲಿಲ್ಲ. ಏನಪ್ಪಾ ನನಗ್ ಕುರುಡಿಯಾಗಿ ಕೂಡ್ತಿದ್ದೀನೋ ಅಂತ ಅಷ್ಟು ದುಃಖ ಆಗಿತ್ತು. ಒಂದ್ ದಿವ್ಸ ಬೆಂಗಳೂರಿನ ಮೂರ್ತಿಕೆ ಪ್ರಸಾದ ತರಿಸ್ಕೋಬೇಕಂತ ಅಡ್ರೆಸ್ ಎಲ್ಲ ತಗೊಂಡೆ ಇನ್ನೇನ್ ಮೂರ್ತಿಕೆ ಪ್ರಸಾದ್ ಇವತ್ತು ತರಿಸ್ತೆ ಅನ್ನಷ್ಟೇ ಮನ್ಕೊಂಡಿದ್ದೆ. 6 ಗಂಟೆ ಆಗಿತ್ತು, ವಾಕಿಂಗ್ ಹೋಗಿ ಬಂದು ಮನ್ಕೊಂಡಿದ್ದೆ. ಅವಾಗ ಕನಸಿನಲ್ಲಿ ಯಾರೋ 3 ಮುತ್ತೈದರು ಬಂದ್ಕತೆ. ನಮ್ ಸ್ವಲ್ಪ ಗುಲ್ಬರ್ಗ ಭಾಷೆಯನ್ನ ಮಾತಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ. 3 ಮುತ್ತೈದ ಹೆಣ್ಮಕ್ಳು ಬಂದು, ನೋಡಮ್ಮ ನಿನ್ ಮನೆಗೆ ದೇವ್ರು ಬರ್ತಾ ಇದ್ದಾರೆ, ನೀನ್ ಚೆನ್ನಾಗಿ ಮೈಲಿಗೆಯಿಂದ ನೋಡ್ಬೇಕು, ಪೂಜೆ ಪುನಸ್ಕಾರ ಮಾಡ್ಬೇಕು ಅನ್ನಷ್ಟಿಗೆ ಒಬ್ರು ಕಾವಿ ವೇಷದಲ್ಲಿ ಬಂದು
ಏನಮ್ಮ ನೀನ್ ಮಂತ್ರಾಲಯಕ್ ಬರ್ತೀಯಲ್ಲ, ಮಂತ್ರಾಲಯಕ್ ಬಂದ್ ಹೋಗಮ್ಮ ಅಂತ ಅವತ್ತು ಟಿಕೆ ಪ್ರಸಾದ್ ಇವತ್ ಬರುತ್ತೆ ಅನ್ನಷ್ಟಿಗೆ 6 ಗಂಟೆಗೆ ಕನಸು ಬಿತ್ತು. ಇವತ್ ಯಾಕಪ್ಪ ಈ ತರ ಕನಸು ಬಿತ್ತಪ್ಪ, ಯಾರಪ್ಪ ಈ ಕಾವಿ ವೇಷದವ್ರು ಯಾರು ಬಂದ್ರು ಅಂತ ಅನ್ಕೋತ ಟಿಕೆ ಪ್ರಸಾದ್ ತಂದು ಪೂಜೆ ಪುನಸ್ಕಾರ ಎಲ್ಲಾ ಮಾಡ್ದೆ. ನೋಡಪ್ಪ ದೇವ್ರೇ, ನನಗಂತೂ ನೀನು ಕೆಲ್ಸ ಕೊಟ್ಟಿದೆ, ಮಕ್ಕಳಿಗೆ ವಿದ್ಯೆ ಕೆಲ್ಸ, ಪಾಠ ಕೆಲ್ಸ ಕೊಟ್ಟಿದೆಯಪ್ಪ, ನನಗೆ ಈ ತರ ಮಾಡ್ದನ್ನ ಹೆಂಗ್ ಬದುಕ್ಬೇಕಪ್ಪ ಅಂತ ಮತ್ತ ಮರುದಿನ ಬೆಳಗ್ಗೆ 6 ಗಂಟೆಗೆ ಕನಸು ರಾಯರು ಬಂದು ಯಾವ ಕಾವಿ ವೇಷದಲ್ಲಿ ಕೇಸರಿ ಕಲರ್ ಬಟ್ಟೆ ಹಾಕೊಂಡ್ರು ರಾಯರು. ನೋಡಕ್ಕೆ ಕನಸಲ್ದಣ ಅಷ್ಟು ಅದ್ಭುತ ಅವರು, ನೋಡಕ್ಕೆ ಕನಸಲ್ದು ಬಂದು, ಯಾಕಮ್ಮ ಇಷ್ಟ್ಯಾಕೆ ಚಿಂತೆ ಮಾಡ್ತೀನಿ, ನಿನಗೆ ಏನು ಆಗಲ್ಲ, ನೀನ್ ಹೋಗು ಹಾಸ್ಪಿಟಲ್ಗೆ ಹೋಗು, ಸ್ಕ್ಯಾನಿಂಗ್ ಮಾಡ್ಕೊ, ನಿನಗೆ ಎಲ್ಲಾ ಅರ್ಥ ಆಗುತ್ತೆ ಅಂತ ಈ ತರ ಹೇಳಿದ್ರು. ಇವ್ರು ಯಾರಪ್ಪ ನನಗೆ ಈ ತರ ಕನಸು ನಾನು ಬಂದು ಈ ತರ ಹೇಳಿದ್ರಲ್ಲ, ಇವ್ರೇನ್ ಡಾಕ್ಟರ್ ಯಾರಪ್ಪ ನನಗೆ ಗೊತ್ತಾಗ್ತಾ ಇಲ್ಲ ಅಂತಂದೆ. ಅದನ್ನ ನಾನು ಏನ್ ಮಾಡ್ದೆ, ಕೇರ್ಲೆಸ್ ಮಾಡ್ದೆ, ಯಾರೋ ಇದ್ದಿರ್ಬೇಕಪ್ಪ, ಯಾರೋ ಬಂದಿರ್ಬೇಕು ಏನು ಅಂತ ಕೇರ್ಲೆಸ್ ಮಾಡ್ದೆ. ಮತ್ತೊಂದ್ ತಿಂಗಳು ಬಿಟ್ಟು ಜನವರಿ ಫೆಬ್ರವರಿ ಆಯ್ತಲ್ರಿ, ಮಾರ್ಚ್ ನಲ್ಲಿ ಹೋದೆ. ಏನೋ ಒಂದ್ ಸ್ವಲ್ಪ ಕಣ್ಣಲ್ಲಿ ಕಚ್ಚಡ ಆಗಿತ್ತು, ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಆಗಿತ್ತು, ಹೋಗಿ ನೋಡ್ದೆ. ಡಾಕ್ಟರ್ ಅಂದ್ರೆ ಏನಿಲ್ಲಮ್ಮ, ನಿನ್ ಕಣ್ಣಿನ ದೃಷ್ಟಿದು ನಂಬರೇ ಇಷ್ಟದ, ನಿನ್ಗೆ ಏನೂ ಆಗಲ್ಲ, ಎಲ್ಲಾ ಕಣ್ಣೆಲ್ಲ ನಾರ್ಮಲ್ ಅದ, ಹೋಗ್ಬಿಡೋಮ್ಮ ಅಂತ ಕಳ್ಸ್ಬಿಟ್ರಣ. ಅವತ್ತಿನಿಂದ ಇವತ್ತಿನವರೆಗೂ ರಾಯರಂದ್ರೆ ಇಷ್ಟು ಬಿದ್ದು ಸಾಯ್ತೀನಿ. ನಿಮ್ ಚಾನಲ್ ಮುಖಾಂತರ ನೋಡ್ತಾ ಹಾಕೋತಾ ಕುಂತಿರ್ತೀನಿ. ಏನಪ್ಪಾ ಈ ಸಾಲಿನಲ್ಲೂ ರಾಯರ್ ನಮ್ಮಂತರ ಕಾಪಾಡ್ತಾರಪ್ಪ, ರಾಯರ್ ಇದಾರೆ ಭೂಮಿ ಮೇಲೆ, ರಾಯವರೆಗೂ ರಾಯರ್ ಸೇವೆ ಮಾಡ್ಬೇಕಪ್ಪ, ರಾಯನ್ ಬಿಟ್ಟು ನಮಗೆ ಗತಿ ಇಲ್ಲಪ್ಪ ಅನ್ನೋ ಸ್ಥಿತಿಗೆ ನಾ ಬಂದಿದ್ದೀನಿ. ನನ್ನ ನಿಮ್ಗೆ ಯಾವುದೇ ಇರ್ಲಿಕ್ಕೆ ಎಷ್ಟೊತ್ತಾದ್ರೂ ನಿದ್ದೆ ಬರ್ಲಿಲ್ಲ ಅಂದ್ರೆ ರಾಯರೇ ಕುಂತ್ರು ರಾಯರೇ, ನಿಂತ್ರು ರಾಯರೇ, ಸುತ್ತು ಅನ್ನ ಸುದ್ದಿ ಅವ್ರ ಹೆಸರಿನಲ್ಲಿ ತೆಗೆದಿರ್ತಾ ಇದ್ದೀನಿ. ನಾನು ರಾಯರ್ ಬಿಟ್ಟು ನನಗೆ ಗತಿ ಇಲ್ಲಪ್ಪ, ರಾಯರೇ ನೀವೇ ಅಂತ ಪಾದ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ. ನನ್ನ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಊರು ರಾಯರ್ ಇದ್ದಾರನ್ನ. ಏನಿಲ್ಲ ಅಂದ್ರೆ ನನ್ನ ಕೆಲಸದಲ್ಲಿ 3 ಸಲ ಬಂದು ಹೋಗಿದ್ರಣ್ಣ ರಾಯರು. ಅದೇ ಖಂಡಿತ. ಏನಂದ್ರೆ ಸಾಕಾಗ್ತಾ ಇಲ್ಲ ನನಗೆ, ನೀರು ಸುರಿತಾ ಇವ ರಾಯರೇ ಅಂದ್ರೆ ಸಾಕು, ಹುಚ್ಚಾಗಿ ಹೋಗ್ಬಿಟ್ಟಿದೆ. ನನ್ನ ಎಲ್ಲಿ ನಿಂತರು ಕುಂತ್ರು ನಮ್ಮನೇಲೆಲ್ಲ ಬೈತಿರ್ತಾರೆ, ಏನು ರಾಯರು ಅಂತ. ನಾವು 4 ಜನ ಹೆಣ್ಮಕ್ಳು, 4 ಮಂದಿ ರಾಯರು ಎಲ್ಲರೂ ರಾಯರು ಪೂಜೆ ಮಾಡೋದು. ಇನ್ನೊಬ್ಬ ತಂಗಿ ಅಂತೂ ಆಕೆ ಇಷ್ಟು ಜೀವನದಲ್ಲಿ ಕಷ್ಟ ಐತನ, ಯಾವಾಗ ರಾಯರ್ನ ನಂಬ್ತಿದ್ದಾಳೆ ಅವಾಗಿನ ಹಿಡಿದು ಆಕೆ ಕಷ್ಟನೇ ಆಕೆ ಗೊತ್ತಿಲ್ಲ. ಏಕಾದಶಿ ಉಪವಾಸ ನಿರಾಹಾರ ಮಾಡ್ತಾಳೆ. ರಾಯರಿಂದ ಬಿಸ್ನೆಸ್ ಆಯ್ತಾ, ಎಲ್ಲರೂ ರಾಯರ ಭಕ್ತರಾಗಿದ್ದೀವಣ್ಣ. ನಿಜಕ್ಕೂ ಹೇಳ್ಬೇಕಂದ್ರೆ ಈ ಜೀವನ ಕೊಟ್ಟಿದ್ದು ನನಗೆ ರಾಯರೇ ಅನ್ನ. ರಾಯರ್ ಬಿಟ್ರೆ ನಮ್ಗೆ ಗತಿ ಇಲ್ಲಪ್ಪ, ರಾಯರೇ ನೀವೇ ಗತಿ ಅಂತ ಅನುಭವವಾಗ ಹೇಳುವಾಗ ರಾಯರೇ ಅಂತ ಕರ್ವಸ್ತೀರಣ್ಣ. ನನ್ನ ಜೀವನ ಈಗ ಒಂದ್ ಸ್ಥಿತಿ ಬಂದಿದೆ ಅಣ್ಣ, ಇಲ್ಲಂದ್ರೆ ನಾನು ಮನುಷ್ಯರಲ್ಲಿ ಇದ್ದಿದ್ದಿಲ್ಲ. ಏನಪ್ಪಾ ಕಡ್ದೃಷ್ಟಿ ಹೋದ್ರೆ ಹೆಂಗ್ ಮಾಡ್ಬೇಕಪ್ಪ, ರಾಯಪ್ಪ ನೀನೇ ಹೇಳಪ್ಪ ಅಂತ ದಿನಾ ರಾಯರ್ನ ಬೇಡ್ಕೋಬೋದಣ್ಣ. ಹೌದು, ಇಷ್ಟೊಂದು ಮಹಿಮಾ ಪವಾಡಗಳು ರಾಯರ್ನ ಮಾಡ್ಕೊಟ್ಟಿದ್ದಾರಣ್ಣ. ಅವ್ರಿಲ್ಲಂದ್ರೆ ನಾನು ಉಸಿರಲ್ಲೂ ರಾಯರೇ ಅಂತಿದ್ದೀನಿ ಅಣ್ಣ. ನಾನು ಇವತ್ತು ಬದುಕಿರೋದು ರಾಯರ್ಲಿಂದೇ ಅಣ್ಣ. ಹೌದು, ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ. ಸೊ ರಾಯರ ಒಂದು ಅವರ ಕರುಣೆ ಹೇಗಿರುತ್ತೆ ಅಂದರೆ, ಸೊ ನಾವು ಯಾವುದೋ ಜನ್ಮದಲ್ಲಿ ನಾವು ಋಣ ಅವ್ರ ಹತ್ರ ಇರುತ್ತೆ. ಸೊ ಅದಕ್ಕೋಸ್ಕರ ಅದು ಏನೋ ಒಂದು ಕಾರಣ ಇಲ್ಲದೆ ಅವ್ರು ನಮ್ಮ ಹತ್ರ ಬರೋದೇ ಇಲ್ಲ. ಅವರು ಏನೋ ಒಂದು ಋಣ ಇರುತ್ತೆ, ಇಲ್ಲ ಈ ಒಂದು ತಾಯಂದಿರು ತುಂಬ ದುಃಖದಿಲ್ಲ ಇದ್ದಾರೆ ಅಂಥೇಳಿ ತಕ್ಷಣಕ್ಕೆ ಪಾಪ ಅವರು ಏನೋ ಒಂದು ಪರಿಹಾರ ನೀಡ್ತಾರೆ. ಯಾಕಂದರೆ ಯಾರೂ ಇಲ್ಲ ನನಗೆ ನೀವೇ ಗತಿ ಅಂತ ಬಂದ್ಬಿಟ್ರೆ ಅವ್ರು ಪೂರ್ಣ ನಿಮ್ಮೆಲ್ಲರ ಜವಾಬ್ದಾರಿ ಅವ್ರು ಹೊತ್ಕೊಂಡ್ಬಿಡ್ತಾರೆ. ಅವಾಗ ನಾವು ಯಾವಾಗ ದುಡ್ಡಿಟ್ಕೊಂಡು ಸುಮ್ಮನೆ ಪೂಜೆ ಥರ ಹೋಗೋದು, ತೋರಿಕೆಗೆ ಹೋಗ್ತೀವೋ, ಅವಾಗ ನಮ್ಮ ಹಿಂದೆನೂ ಬರಲ್ಲ, ನಮ್ಮನ್ನು ನೋಡೋದು ಇಲ್ಲ. ಕಾರಣ ಏನಂದರೆ ಪ್ರತಿಯೊಂದು ನಿಂದೆನೇ, ನಾನು ತಂದಿರೋದು ನಿಂದೆ, ನೀನು ಕರ್ಸ್ಕೊಂಡಿರೋದು ನಾನು ನಿಮ್ಮವರೇ, ಪ್ರತಿ ಕ್ಷಣವೂ ನಾನು ಇಲ್ಲಿಂದ ಹೋದ್ಮೇಲೂ ನಿಮ್ಮವನೇ, ಇಲ್ಲಿ ಬಂದಾಗಲೂ ನಿಮ್ಮವನೇ ಅಂದಾಗ ಅವ್ರ ಜವಾಬ್ದಾರಿ ಪೂರ್ತಿಯಾಗಿ ತಗೊಂಡ್ಬಿಡ್ತಾರೆ. ಅಲ್ಲ, ನನ್ನ ಕನಸಿನಲ್ಲಿ ಬಂದು ನಿನಗೇನು ಆಗಲ್ಲ, ನೀವು ಹಾಸ್ಪಿಟಲ್ಗೆ ಹೋಗಿ ಸ್ಕ್ಯಾನಿಂಗ್ ಮಾಡ್ಕೋ ಅಂತ ಹೇಳೋ ರೀತಿನೂ ನೋಡಿದ್ರಿ. ಇಷ್ಟೊಂದು ಅದ್ಭುತ ರಾಯರು ಮಾತಾಡ್ತಾರೆ ನಮ್ ಜೊತೆ ಕನಸಿನಲ್ಲಿ ಅನ್ನೋ ನಂಬಕ್ಕೆ ಆಗಲ್ಲ. ಅಷ್ಟೊಂದು ಅದ್ಭುತ ಮಾಡ್ತಾರೆ. ರಾಯರನ್ನ ನಂಬಿದ್ರೆ ಯಾರಿಗೂ ಅನ್ಯಾಯ ಆಗಲ್ಲ. ರಾಯರಿದ್ದಾರೆ ಅನ್ನ. ಅದೇ ಭಗವಂತ ಏನಂದರೆ ಅವ್ರು ತಾವಾಗಿ ಪ್ರತ್ಯಕ್ಷ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇರೆಯವ್ರ ಕಡೆಯಿಂದ ಮೂಲಕ ಅವ್ರಿಗೊಂದು ಕರ್ಮ ಕಳಿಬೇಕು ಅಂದರೆ ನಿಮ್ಮ ಕರ್ಮ ಒಂದೇ ಏಟಲ್ಲಿ ಒಂದು 5-6 ಥರ, ಒಂದು ಭೇಟಿನಲ್ಲಿ ಒಂದು 5-6 ಥರ ಕೆಲಸ ಮುಗಿಸಿರ್ತಾರೆ ರಾಯರು. ನಮಗೂ ಒಳ್ಳೆಯದಾಗಿರುತ್ತೆ, ನಮ್ಮ ಹತ್ರ ಬಂದಿರೋರು ಅವ್ರಿಗೂ ಒಳ್ಳೆಯದಾಗಿರುತ್ತೆ. ಮತ್ತು ಈ ವಿಶೇಷವಾಗಿ ರಾಯರ ಭಕ್ತರೇನು ಅರ್ಥ ಮಾಡ್ಕೋಬೇಕು ಅಂದರೆ, ರಾಯರ ಒಂದು ವಸ್ತುಗಳೇನು ತಾವು ಬರ್ತವೆ, ಅದು ನಮಗೆ ತುಂಬ ಒಂದು ಅಮೂಲ್ಯವಾದದ್ದು. ನಾವು ತರ್ತಿರಲ್ಲ, ಅದು ಸ್ವಲ್ಪ ಅಷ್ಟೊಂದು ಪ್ರೀತಿಯಿಂದ ತರ್ತೀವಿ, ಬಟ್ ಅಷ್ಟೊಂದು ಅಮೂಲ್ಯವಾಗಿರಲ್ಲ. ಆದರೆ ತಾವಾಗಿ ಒಂದು ಮೃತ್ತಿಕೆ ಆಗಲಿ, ಇಲ್ಲ ಒಂದು ಯಾರೋ ಒಬ್ಬರು ಆ ರಾಯರ ಬಗ್ಗೆ ಹೇಳ್ದಾಗಲಾಗಲಿ,
ಆವಾಗ ನಾವು ಸ್ವೀಕರಿಸ್ತೀವಲ್ಲ ಅದು ಮಹತ್ತರವಾಗಿರುತ್ತೆ. ಈ ಒಂದು ಚಾನಲ್ಲು ಅಷ್ಟೇ, ಒಂದು ಪ್ರಾರಂಭ ಮಾಡಿದ್ದು ನನಗೋಸ್ಕರ, ಒಂದು ಸ್ವಂತಕ್ಕೋಸ್ಕರ. ಅಂದರೆ ನಾನು ಫಸ್ಟು ಚಾನಲ್ ಮಾಡಬೇಕು ಅನ್ನೋ ಇದೇ ಇರಲಿಲ್ಲ, ಯೋಚನೆನೇ ಇರಲಿಲ್ಲ. ಇಷ್ಟೊಂದು ತಮ್ಮಂಥ ಹೆಣ್ಣು ಮಕ್ಕಳು, ತಮ್ಮಂಥ ತಾಯಂದಿರು, ಸಹೋದರಿರು ನನ್ನ ಹತ್ರ ಒಂದು ದುಃಖ ತೊಡ್ಕೊಂಡು ರಾಯರ ಒಂದು ಮಹಿಮೆ ಹೇಳ್ಕೊಂಡು ಈ ಥರ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಯಾಕಂದರೆ ನನಗೆ ಬೇಕಾದದ್ದು ಇದೆ, ಏನಂದರೆ ನಾನು ಹುಟ್ಟಿದು 3 ತಿಂಗಳಲ್ಲೇ ನನ್ನ ತಾಯಿನ ಕಳ್ಕೊತೀನಿ. ಆ ಒಂದು ಬಾಧೆಯನ್ನು ತೀರ್ಸೋಕ್ಕೋಸ್ಕರ ರಾಯರು ಇಂತಹ ಒಂದು ತಾಯಂದಿರನ್ನ, ಸಹೋದರರನ್ನ, ಅವರ ಒಂದು ವಿಶೇಷನ ನಮಗೆ ಕೊಡ್ತಾ ಇದ್ದಾರೆ ರಾಯರು. ಇದಕ್ಕೆ ನಾನು ಭಾಗ್ಯ ಏನು ಬೇಕಾಗಿದ್ದು. ನೀವು ರಾಯರೇ ನಮಗೋಸ್ಕರ ನಿಮ್ಮನ್ನು ಕಳ್ಸಿದಾರ ಅಂತ ನಾವು ಪುಣ್ಯವಂತರನ್ನ ನಿಮ್ಮ ಹತ್ರ ಇವೆಲ್ಲ ಹೇಳ್ಕೊಬೇಕಾದ್ರೆ ನಿಜವಾಗ್ಲೂ ನೀವು ರಾಯರ್ ಮಗನೇ ಅಂತ ನಮಗ್ ಅನ್ಸುತ್ತೆ ಅಲ್ಲ. ನಿಮ್ ಹತ್ರ ಏನೋ ದುಃಖ ಹೇಳ್ಕೊಂಡು ನಮಗೂ ಏನೋ ಏನಪ್ಪಾ ರಾಯರ್ ಭಕ್ತರ ಹತ್ರ ಹೇಳ್ಕೊಂಡು ರಾಯರ್ ಹತ್ರನೇ ಹೇಳ್ಕೊಂಡೇನೋ ಅಷ್ಟೊಂದು ಖುಷಿ ಆಗತ್ತನ್ನ ನಿಮ್ ಚಾನಲ್ ನೋಡ್ತಿದಾರೆ. ದೇವ್ರು ನಿಮ್ಗೆ ಇನ್ನೂ 100 ವರ್ಷ ಆಯುಷ್ ಆಗೇ ಕೊಡ್ಲಣ್ಣ. ನೀವು ಒಳ್ಳೆ ರೀತಿ ಕೆಲಸ ಮಾಡ್ತಿದಾರೆ. ದೇವ್ರು ನಿಮ್ಗೆ ಕೈ ಹಿಡಿಲಿ, ರಾಯರ್ ಕೈ ಹಿಡಿಲಣ್ಣ. ಅದ್ರಲ್ಲಂತೂ ಉತ್ತರ ಕನ್ನಡ ಗಂಧ ನನಗೆ ಗೊತ್ತೇ ಇಲ್ಲ. ಆದರೂ ಆ ಹೆಣ್ಮಕ್ಳ ಹತ್ರ ಮಾತಾಡಬೇಕಾದ್ರೆ ಆ ಭಾಷೆ ನನಗೆ ಆಟೋಮೆಟಿಕ್ ಬಂದ್ಬಿಡ್ತಾ ಇದೆ. ಅದೇನಂತ ಗೊತ್ತಿಲ್ಲ. ದುಖಾನ್ ಅಂತ ಹೇಳಿ ಮಾತಾಡಿದ್ರು, ನಾನು ದುಖಾನ್ ಅಂತೇಳಿ ಅವ್ರಿಗೆ ಮಾತಾಡಿ ಅವ್ರ ಭಾಷೆ ತಕ್ಷಣಕ್ಕೆ ಬಂದ್ಬಿಡುತ್ತೆ. ಯಾಕಂದರೆ ಅವರು ನಮ್ಮ ನಂಬಿಕೆ ಮೇಲೆ ಮಾತಾಡ್ತಾರೆ. ಅಂದರೆ ಅಣ್ಣ ನನ್ನ ಮಾತು ಕೇಳ್ತಾರೆ, ನನ್ನ ಮಗ ದೊಡ್ಡವರಾದರೆ ನನ್ನ ಮಗ ಮಾತು ಕೇಳ್ತಾನೆ ಅಂದ್ಬಿಟ್ಟು ಅವ್ರು ಆ ಥರ ಮಾತಾಡ್ತಾರೆ. ಸೊ ಆಗ ನಾನು ಇನ್ವಾಲ್ವ್ ಆಗಿಬಿಡ್ತೀನಿ. ನನ್ನ ತಾಯಿ ಹತ್ರನೇ ಮಾತಾಡ್ತಾ ಇದ್ದೀನೇನೋ, ನನ್ನ ಸಹೋದರಿ ಹತ್ರ ಮಾತಾಡ್ತಾ ಇದ್ದೀನೇನೋ ಅಂತ ಇನ್ವಾಲ್ವ್ ಆಗಿಬಿಡ್ತೀನಿ. ಸೊ ಧೈರ್ಯ ಕೊಡುವಂತ ಒಬ್ಬ ದೊಡ್ಡ ಅಣ್ಣ ಅಂತ ನಾನು ಅನ್ಕೋತೀನಿ. ರಾಯರ್ ಮಗನೇ ನೀವು ಎಷ್ಟೋ ಸಲ ಮೆಸೇಜ್ ಮಾಡ್ತೀರ, ರಾಯರ್ ಮಗ ನೀವು ಪುಣ್ಯವಂತ ಅಣ್ಣ, ನಿಮ್ಮಂತದ್ದು ನಮಗ್ ಬೇಕನ್ನ, ನಮ್ ದುಃಖ ಹೇಳ್ಕೊಳಕ್ ನೀವು ಒಬ್ರು ಇದಿರಲ್ಲ ಸಾಕು, ನಮಗ್ ಅಷ್ಟೇ ಧೈರ್ಯ ಅಂತ ಹೇಳ್ಕೊತೀನಿ ನಾನು. ಇಂಥವೆಲ್ಲ ಮಹಿಳೆಗಳು ಯಾರ ಹತ್ರನಾರ ಹೇಳ್ಕೊಕ್ ಹೋದ್ರೆ ಅವ್ರೇನು ನಂಬೋದೇ ಇಲ್ಲಣ್ಣ. ಇವ್ರೇನು ಈ ತರ ಹೇಳ್ತಾರೆ ಅಂತ ರಾಯರ್ ಭಕ್ತರು ಅಷ್ಟೇ ಅರ್ಥ ಮಾಡ್ಕೊಳ್ತಾರ ಇರ್ತಾರನ. ಅದು ನಿಮ್ಮಲ್ಲಿ ಹೋಗ್ಕೋತೀವಲ್ಲ, ನಮ್ಗೊಂದು ದೊಡ್ಡ ಸಂತೋಷ ನೋಡೋಣ. ಇವತ್ತು ಕಾಲ ಕೂಡುವಂತ ಯಾವಾಗ ಅರ್ಥ ಆಗುತ್ತೆ ಅಂದರೆ, ನಾವು ಸಂಘ ಹೆಂಗಿರ್ಬೇಕಂದ್ರೆ ಒಳ್ಳೆ ಸಂಘ ಸಿಕ್ಕಿದಾಗ ಒಳ್ಳೆ ಮಾತುಗಳೇ ಬರ್ತವೆ. ಕೆಟ್ಟವ್ರ ಸಂಘ ಸಿಕ್ಕಿದ್ರೆ ಅದು ಮ್ಯಾಚ್ ಆಗಲ್ಲ. ನಾವೇನೋ ಹೇಳ್ತಿರ್ತೀವಿ, ಅವರೇನೋ ಹೇಳ್ತಿರ್ತಾರೆ, ಅದೇನು ಒಂದು ಕ್ಯಾಲ್ಕುಲೇಷನ್ ಸರಿ ಹೋಗಲ್ಲ. ಅದು ನಿಮ್ಮ ಹತ್ರ ಒಂದು ಮಾತು ಕೇಳ್ತಾರೆ, ಬಟ್ ರಾಯರ್ ಮಾತು ಕೇಳ್ತಾರೆ, ಬಟ್ ಅದು ಅವ್ರಿಗೆ ತಲೆ ಹೋಗಲ್ಲ. ಅವರು ಆಗಬೇಕು ಅಂದರೆ ಫಸ್ಟ್ ಅವ್ರು ರಾಯರ್ ಭಕ್ತರಾಗಬೇಕು. ಹೋಗ್ತಾ ರಾಯರ ಒಂದು ಅನುಭವ ಆಗ್ತಾ ಇರಬೇಕು. ಆವಾಗ ಅವರು ಕ್ರೋಢೀಕರಣ ಆಗ್ತಾರೆ. ಪ್ರತಿಯೊಬ್ಬರು ರಾಯರ್ ನೆನೆಸ್ಕೋಬೇಕು. ಯಾಕಂದರೆ ಇವಾಗ ರಾಯರ್ ನೆನೆಸ್ಕೊಂಡೇ ಇರೋರು ಕೂಡ ರಾಯರು ಒಳ್ಳೇದು ಮಾಡ್ತಾ ಇರ್ತಾರೆ. ಪ್ರತಿ ಕ್ಷಣದಲ್ಲೂ ಯಾರು ಗೊತ್ತಿರುತ್ತೆ ಹೇಳಿ, ಅವ್ರು ಏನು ಋಣ ಇದ್ಮೇಲೆ ಅವ್ರು ಬಂದೇ ಬರ್ತಾರೆ. ಅವ್ರಿಗೆ ಅಂದರೆ ತಕ್ಷಣ ತೋರಿಸ್ಕೊಳಲ್ಲ, ಅವ್ರು ಸ್ವಲ್ಪ ಟೈಮ್ ಹಿಡಿಬೇಕು. ಅವ್ರಿಗೆ ಯಾವಾಗ ತಿಳಿಸ್ಬೇಕು ಅವಾಗ ತಿಳಿಸ್ಬಿಡ್ತಾರೆ ರಾಯರು. ನಿಜವಾಗ್ಲೂ ನಾನಂತೂ ರಾಯರ್ ಭಕ್ತರಾಗಿ ಸಾಯವರೆಗೂ ರಾಯರ್ ಕಾಲ ಹಿಡ್ಕೊಂಡು ಇಷ್ಟೇ ಇರ್ತೀನಪ್ಪ. ಏನೇ ಕಷ್ಟ ಬಂದ್ರೆ ತಂದೆ ನೀನೇ ನಿಭಾಯಿಸ್ಬೇಕಪ್ಪ ಅನ್ಕೊಳ್ಳುವಾಗ, ಹೇಳುವಾಗ, ಕೂಡುವಾಗ ಎಲ್ಲ ರಾಯರೇ ಅಂತಿರ್ತೀನ. ನನ್ಗಂತೂ ಈ ಪ್ರಪಂಚದಲ್ಲಿ ರಾಯರ್ ಬಿಟ್ಟು ಯಾರು ಇಲ್ಲಪ್ಪ ಅನ್ನೋ ಆಗಿದೆ ಅಣ್ಣ. ನಿಜವಾಗ್ಲೂ ನಂಬೇಕಂದ್ರೆ ಕಲಿಯುಗ ದೈವ ನಮ್ಮ ರಾಯರ್. ಕರೆಕ್ಟು. ಯಾಕಂದರೆ ಇನ್ನೂ ನಾನು ಒಂದು ಸಣ್ಣ ಮೆಟ್ಲಷ್ಟೇ, ಇನ್ನೂ ಮೇಲೋಗ್ಬೇಕಂದ್ರೆ ನಿಮ್ಮಂಥ ತಾಯಂದಿರು, ಸಹೋದರದೆಲ್ಲ ಸಪೋರ್ಟ್ ಬೇಕು. ಅದಕ್ಕೋಸ್ಕರ ಪ್ರತಿಯೊಂದು ಮೆಟ್ಲು ಹತ್ತಾ ಇರ್ತೀನಿ. ಅಷ್ಟೊತ್ತಿಗೆ ಇನ್ನೂ ಒಂದ್ ತಿಂಗಳು ಅಷ್ಟೊತ್ತಿಗೆ ಆಗ್ತಾ ಇದೆ ಅಣ್ಣ. ನನಗೆ ತಲೆ ಸುತ್ತು ಜಾಸ್ತಿ ಬರ್ತಾ ಇತ್ತಣ್ಣ. ತಲೆ ಸುತ್ತು ಜಾಸ್ತಿ ನಿಂದ್ರಕ್ಕಾಗಲ್ಲ, ಕೂಡಕ್ಕಾಗಲ್ಲ ಆಗ್ತಿತ್ತು. ಬೇರೆ ಒಂದ್ ದೊಡ್ಡ ಹಾಸ್ಪಿಟಲ್ ಹೋದೆ. ಅವಾಗ್ಲೂ ನನ್ನ ಹತ್ರ ಯಾವಾಗ್ಲೂ ಮಂತ್ರಾಕ್ಷತೆ ನನ್ನ ಪರ್ಸಲ್ಲೂ, ನಾನು ನೌಕರಿ ಮಾಡ್ತೀನಿ ಅಂತ ನನ್ನ ಪರ್ಸಲ್ಲೂ ಮಂತ್ರಾಕ್ಷತೆ ಇದ್ದೇ ಇರುತ್ತೆ. ಏನಾರ ಸ್ವಲ್ಪ ಪ್ರಾಬ್ಲಮ್ ಆಯ್ತು, 2 ಕಾಲ್ ಬಾಯಲ್ಲಿ ಹಾಕೊಳ್ಳೋದು, 2 ಕಾಲ್ ತಲೆಯಲ್ಲಿ ಇಟ್ಕೊಳ್ಳೋದು ಮಾಡ್ತಿದ್ದೆ. ಹಾಸ್ಪಿಟಲ್ಗೆ MR ಸ್ಕ್ಯಾನ್ ಮಾಡ್ಬೇಕಂದ್ರೆ ಅವಾಗ್ಲೂ ಅಂದೆ, ರಾಯರೇ ಒಂದು ನೀವು ಕಷ್ಟದಿಂದ ಬಗೆಹರಿಸಿರಪ್ಪ ತಂದೆ. ಈ ಸ್ಕ್ಯಾನಿಂಗ್ ಅಲ್ಲೂ ನನಗೆ ಯಾವುದೇ ಒಂದ್ ತರ ತೊಂದರೆ ಆಗ್ದಾಗ ನೋಡ್ಕೊಪ್ಪ ಅಂತ ಹೇಳಿ 2 ಕಾಲ್ ಬಾಯಲ್ಲಿ 2 ಕಾಲ್ ತಲೆಯಲ್ಲಿ ಹಾಕೊಂಡ್ ಮನ್ಕೊಂಡ್ಬಿಟ್ಟೆ. ನಿಜವಾಗ್ಲೂ ಹೇಳ್ತೀನಿ, ನಾನು ನಾರ್ಮಲ್ ರಿಪೋರ್ಟ್ ಬಂತು, ಏನು ಪ್ರಾಬ್ಲಮ್ ಇಲ್ಲ. ಹೌದು, ನಾವು ಅನ್ಕೊಂತೀವಿ ಈ ಡಾಕ್ಟ್ರುಗಳ ಓದ್ಬಿಟ್ಟು ಬಂದ್ಬಿಟ್ಟು ಅವ್ರ ನಂಬಿಕೆ, ದೇವ್ರ ನಂಬಿಕೆ ಎಲ್ಲ ಅನ್ಕೊತೀವಿ. ಆದರೆ ಯಾವುದಾನ ಒಂದು ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಹೋಗ್ಬೇಕಾದ್ರೆ ಅವ್ರ ದೇವ್ರ ಹತ್ರ ನಮಿಸೇ ಬರೋದು. ಯಾಕಂದರೆ ಅವರೊಂದು ಜೀವವನ್ನು ಉಳಿಸ್ಲಿಕ್ಕೆ ಒಳಗಡೆ ಬರ್ತಾರೆ. ಆವಾಗ ಯಾವುದೋ ಒಂದು ಶಕ್ತಿ ಬೇಕು, ಅದೇ ದೇವ್ರ ಶಕ್ತಿ. ಸೊ ಅವ್ರು ಕೂಡ ನಂಬಿಯೇ ನಮಗೆ ಬರ್ತಾರೆ. ಅವರು ಏನು ಕೇಳ್ತಾರೆ ಅಂದರೆ, ನಮ್ಮ ಕೈಲಿಲ್ಲ ಅಂತ ಏನಕ್ಕೆ ಬರ್ತಾರೆ ಅಂದರೆ, ಸ್ವತಃ ಅವ್ರ ಪಾಪ ಆಪ್ರೇಷನ್ ಮಾಡ್ತಾರೆ, ಆದರೂ ನಮ್ಮ ಕೈಲಿಲ್ಲ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅವ್ರು ಮಾಡೋ ಕಾರ್ಯ ಅವ್ರದ್ದು ಅಷ್ಟೇ, ಉಳಿಸೋದು ಭಗವಂತನ ಒಂದು ಇದು. ಸೊ ಅದಕ್ಕೋಸ್ಕರ ಎಲ್ಲವೂ ಅವನೇ,
ಪ್ರತಿಯೊಂದು ಕ್ಷಣದಲ್ಲೂ ನಾವು ಎಷ್ಟು ಆಳವಾಗಿ ಅವ್ರು ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತೀವೋ ತುಂಬ ಆಳವಾಗಿ ಹೋಗ್ತಾ ಇರುತ್ತೆ, ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನೀವೆಲ್ಲ ಒಂದು ಕರ್ನಾಟಕದ ಒಂದು ತಾಯಂದಿರು ಎಲ್ಲರಿಗೂ ನಾನು ಈ ಮೂಲಕ ನಾನು ಅನಂತ ಅಭಿನಂದನೆ ತಿಳಿಸ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಮೂಲಕ ಎಲ್ಲ ಮಠದ ಒಂದು ಟ್ರಸ್ಟಿಗಳಾಗಲಿ ಕಾರ್ಯಕರ್ತಗಳಾಗಲಿ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮುಂದಂಥ ದಿನಗಳಲ್ಲಿ ನಿಮ್ಮ ಉತ್ತರ ಕರ್ನಾಟಕದಲ್ಲೂ ಬರುವಂತಹ ರಾಯರು ಶ್ರೀರಾಕೋಳದಲ್ಲಿ ಕರೆದಿದ್ದಾರೆ. ಆ ಥರನೇ ಬೆಳಗಾಮು ರಾಯಚೂರು ಆ ಕಡೆ ಎಲ್ಲ ಬಂದು ಒಂದು ಸ್ವಲ್ಪ ಅಲ್ಲಿನ ರಾಯರ ದರ್ಶನ ಕೂಡ ಮಾಡಲಿಕ್ಕೆ ರಾಯರು ಅನುಮತಿ ಮಾಡಿಕೊಳ್ಳಿ ಅಂತ ಕೇಳ್ತಾ, ನಿಮ್ಮೊಂದು ಈ ಮಹಿಮೆಯನ್ನು ತುಂಬ ಒಂದು ರಾಯರಿಗೆ ಅರ್ಪಿಸುತ್ತಾ ಒಂದು ನೀವು ಸಂತೋಷವಾಗಿರಿ ಜೀವನದಲ್ಲಿ. ಮತ್ತಷ್ಟು ಜನಕ್ಕೆ ಒಂದು ರಾಯರ ಬಗ್ಗೆ ಹೇಳಿ. ಏನು ಹೇಳಬೇಕಾಗಿಲ್ಲ. ಶ್ರೀ ರಾಘವೇಂದ್ರ ಎನ್ಮ ಅಂತ ನೀವು ಜಪ ಮಾಡ್ತಿದ್ರೆ ಅವ್ರು ನಿಮ್ಮನ್ನು ನೋಡಿರಿ ಶ್ರೀ ರಾಘವೇಂದ್ರ ಎನ್ಮ ಅಂದರೆ ಅಲ್ಲಿ ಗಂಟು ಬಿದ್ದುಬಿಡ್ತು, ಅವ್ರು ಮತ್ತೆ ಆ ಗಂಟಿನ ತಪ್ಸ್ಕೊಳಕ್ಕೆ ಆಗಲ್ಲ ಅವರು. ಅದು ಋಣ ಹೋಗಿರ್ಬೇಕಷ್ಟೆ. ಖಂಡಿತಮ್ಮ ಬರ್ತೀವಿ. ಸೊ ಬರಲೇಬೇಕು. ರಾಯರು ಕರೆದಿದ ತಕ್ಷಣ ನಾನು ಓಡೋಡಿ ಬರಬೇಕು, ಎಲ್ಲೋದ್ರೂ ಅಷ್ಟೇ. ನಾವು ಅಂದ್ಕೊತೀವಿ ಚಿಕ್ಕ ಮಕ್ಕಳು ಕರೀತಾರೆ ನೆಗ್ಲೆಸ್ ಮಾಡಬೇಕು, ಯಾಕಂದರೆ ಆ ಚಿಕ್ಕ ಮಗುನಲ್ಲೂ ಒಂದು ಇದಿರುತ್ತೆ, ನಮ್ಮಲ್ಲಿ ಇರದಂತಹ ಒಂದು ಗುಣ ಆ ಮಗುನಲ್ಲಿರುತ್ತೆ. ಪ್ರತಿಯೊಬ್ಬರು ಯಾರನ್ನೂ ಕೂಡ ಅಲ್ಲುಗಳ್ಬಾರ್ದು. ಇವ್ರು ಚಿಕ್ಕವರು, ಇವ್ರು ಬಡವರು, ಮತ್ತು ಇವನೊಬ್ಬ ದಡ್ಡ, ಇವನೊಬ್ಬ ಹುಚ್ಚಿನಲ್ಲೂ ಕಲಿಯುವಂಥದ್ದು ತುಂಬ ಇದೆ. ಯಾಕಂದರೆ ಅವನು ಹುಚ್ಚ ಯಾಕಾಗಿರ್ತಾನೆ ಅಂದರೆ ಜೀವನ ಎಲ್ಲ ಪಾಠಗಳು ಕಲಿತ್ಬಿಟ್ಟು ಕೊನೆಗೆ ಯಾವುದೋ ಒಂದು ವಿಷಯದಲ್ಲಿ ಹೆಚ್ಚಾಗ್ಬಿಟ್ಟು ಅವನೇನು ಮಾಡ್ತಾನೆ, ಹುಚ್ಚನಾಗಿರ್ತಾನೆ ಅಷ್ಟೇ. ಯಾರನ್ನೂ ಇಲ್ಲಿ ಅಲ್ಲಗಳಿಬಾರ್ದು. ಯಾಕಂದರೆ ಇವತ್ತು ಭಿಕ್ಷೆ ಬಿಡೋನು ನಾಳೆ ಒಂದಷ್ಟು ಜನಕ್ಕೆ ಊಟ ಹಾಕ್ತಾನೆ. ಯಾರು ಶಾಶ್ವತವಲ್ಲ. ನಾನು ಇವತ್ತು ನಿಮ್ಮ ಮಾತಾಡ್ತಾ ಇದ್ದೀನಿ, ನಾಳೆ ದಿವಸ ನಾನು ಇರದೇ ಇರ್ಬೋದು. ಮತ್ತು ನೀವು ನಮ್ಮ ಹತ್ರ ನೀವು ಕೂಡ ಇನ್ನೂ ಒಂದಷ್ಟು ಜನಕ್ಕೆ ಹೇಳುವಂಥದ್ದು ಜ್ಞಾನ ಕೊಡ್ತಾರೆ. ಯಾವುದು ಪರ್ಮನೆಂಟ್ ಅಲ್ಲ. ಮತ್ತು ಯಾವುದು ಇವಾಗ ನಾವು ಕಾಣ್ತಾ ಇರೋದೇ ಪ್ರಪಂಚ ಯಾವುದು ನಿಜ ಅಲ್ಲ, ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರನ್ನು ಗೌರವಿಸಿ, ಅದರಲ್ಲಂತೂ ರಾಘವೇಂದ್ರ ಸ್ವಾಮಿಗಳ ಒಂದೊಂದು ಗುಣನ ನಾವು ನಮಿಸ್ಕೊಂಡು ಹೋಗ್ತಾಯಿದ್ರೆ ನಮ್ಮಷ್ಟು ಪುಣ್ಯವಂತ ಯಾರೂ ಇಲ್ಲ. ತುಂಬ ಸಂತೋಷ. ಬರುವ ದಿನಗಳಲ್ಲಿ ಒಂದಷ್ಟು ಲೈವಾಗಿ ಮಾತಾಡುವಂತಹ ಒಂದು ಮಾಡ್ತೇವೆ ಕಾರ್ಯಕ್ರಮವನ್ನು. ಅದಿನ್ನ ಕಾಲ ಕೂಡ ಬಂದಿಲ್ಲ, ನೋಡೋಣ. ಸೊ ತುಂಬ ಧನ್ಯವಾದಮ್ಮ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆ್ಯಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ